ಮೀಸಲಾತಿಗೋಸ್ಕರ ಮತ್ತು ಜೊತೆಗೆ ಮಾನ್ಯಳ ಮರ್ಯಾದೆ ಹತ್ಯೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲೆಗೆ ಆಗಮಿಸ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಮುದಾಯದ ಪರವಾಗಿ ವಿಷಯವನ್ನು ಮಂಡನೆ ಮಾಡಿ ಅವ್ರ ಮುಂದೆ ಮನವಿ ಪತ್ರ ಸಲ್ಲಿಸಲಿಕ್ಕೆ ಜಿಲ್ಲಾಡಳಿತ, ವಿಶೇಷವಾಗಿ ಪೊಲೀಸ್ ಇಲಾಖೆ, ನಮ್ಮ ಏನಂತಾರೆ ಎಡಿಷನಲ್ SP ಸಾಹೇಬರಾಗಿರ್ತಕ್ಕಂಥ G. ಹರೀಶ್ ಸಾಹೇಬರು, ಆಮೇಲೆ DSP ಆಗಿರ್ತಕ್ಕಂಥ ಚಂದ್ರಶೇಖರ್ ನಾಯ್ಕ ಸಾಹೇಬರು, ನಮ್ಮ ಲಿಂಗಸೂರಿನ DSP ಆಗಿರ್ತಕ್ಕಂಥ ದತ್ತಾತ್ರೇಯ ಕರಣ ಸಾಹೇಬರು, ನಮ್ಮ ಮಾನವೀಯ PI ಸಾಹೇಬರಾಗಿರ್ತಕ್ಕಂಥ ಕೆಂಚರೆಡ್ಡಿ ಸಾಹೇಬರು ಎಲ್ಲರೂ ನಮಗೆ ಮುಖ್ಯಮಂತ್ರಿ ಜೊತೆಗೆ ಮುಖಾಮುಖಿಯಾಗಿ ಚರ್ಚಿಸಿ ಒಳ ಮೀಸಲಾತಿ ಬಗ್ಗೆ ಮತ್ತು ಜೊತೆಗೆ ಮಾನ್ಯಗಳ ವಿಷಯ ಸಂಬಂಧಪಟ್ಟಂಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿನ ಭರವಸೆ ನೀಡುವುದರಿಂದ ಒಳ ಮೀಸಲಾತಿಗೋಸ್ಕರ ಆ ಒಳ ಮೀಸಲಾತಿ ಬೇಡಿಕೆಯನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ಮನವಿ ಪತ್ರಗಳಿಗೆ ನಿರ್ಧಾರ ಮಾಡಿದ್ದೇವೆ. ಈಗಾಗಲೇ ಭಾಳಷ್ಟು ಜನ ರಾಜ್ಯದ ಸಮುದಾಯದ ಬಂಧುಗಳು, ವಿಶೇಷವಾಗಿ ನೌಕರರ ಬಂಧುಗಳು, ನಮ್ಮ ಕ್ರಾಂತಿಕಾರಿ ಒಳ ಮೀಸಲಾತಿ ತಂಡ, ಅಣ್ಣ BR ಭಾಸ್ಕರ್ ಪ್ರಸಾದ್ ಎಲ್ಲರೂ ಈ ವಿಷಯದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಒಳ ಮೀಸಲಾತಿ ಕ್ರಾಂತಿಕಾರಿ ತಂಡ ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಎಲ್ಲರೂ ನನ್ನ ಗಮನಕ್ಕೆ ಎಲ್ಲವನ್ನ ದಾಖಲಾತಿಗಳನ್ನು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವೆಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿ ಎಲ್ಲ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರ್ತಾ ಇದ್ದೇವೆ. ಒಂದು ವೇಳೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರೆ ನಾವು ಖುಷಿ ಪಡ್ತೇವೆ. ಆದರೆ ಅದರ ಬಗ್ಗೆ ಸರ್ಕಾರ ಇದೇ ರೀತಿಯಾಗಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಚಳವಳಿಯನ್ನು ಮಾಡಬೇಕಾಗುತ್ತದೆ, ಅನಿವಾರ್ಯ. ಯಾಕೆಂದರೆ ಎಲ್ಲರೂ ಹಿರಿಯರು ಹೇಳಿಕೊಂಡಂತೆ ಹಂಚಿಕೊಳ್ತಾ ಇದ್ದಾರೆ. ಓಕೆ, SCP TSP ನಂತರದಲ್ಲಿ ಈ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಮಾಡಲಿ. ಈ ನೇಮಕಾತಿಗಳಲ್ಲಿ ನೇರ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ತಂದಿದ್ದಾರೆ. ಜೊತೆಗೆ ಬಡ್ತಿಯಲ್ಲಿ ಹಾಕಿಲ್ಲ ಅಂತಕ್ಕಂಥದ್ದನ್ನು ಭಾಳ ನಮ್ಮ ನೌಕರರ ಬಂಧುಗಳು, ಹಿರಿಯ ನೌಕರಸ್ಥರು, ನಮ್ಮ ನೌಕರ ಸಂಘದ ಬಂಧುಗಳು ಭಾಳಷ್ಟು ಜನ ಹಂಚ್ಕೊಳ್ತಾ ಇದ್ದಾರೆ ವಿಷಯಗಳನ್ನು. ಸರ್ಕಾರ ಯಾವುದೇ ನೇಮಕಾತಿಯನ್ನು 50% ನೇರ ನೇಮಕಾತಿ ಮಾಡ್ಕೊತಾರೆ, 50% ಪ್ರಮೋಷನ್ ಕೊಡ್ತಾರೆ. ಹಾಗಾಗಿ ಕೇವಲ ಈಗ ನಮಗೆ ಕೂಡ ಸಿಕ್ಕಿರ್ತಕ್ಕಂಥದ್ದು 6%. 6%ದಲ್ಲಿ 3% ನೇರ ನೇಮಕಾತಿ ಬರ್ತಾವೆ ಉದ್ಯೋಗಗಳು, ಇನ್ನು ಉಳಿದ 3% ನೇರವಾಗಿ ಇದ್ರ ಪ್ರಮೋಷನ್ ಸಿಗುತ್ತೆ. ಹಾಗಾಗಿ ನಮ್ಗೆ ಸಿಗತಕ್ಕಂಥದ್ದು ಎಷ್ಟು 3% ಸಿಕ್ಕಂಗೆ ಆಗುತ್ತೆ. ನಮ್ಮೆಲ್ಲ ನೌಕರರು ನಮ್ಮನ್ನು ಮನವರಿಕೆ ಮಾಡಿರ್ತಕ್ಕಂಥದ್ದು ಭಾಳ ಇದು ನೋಡಿದಾಗ ಭಾಳ ಅನ್ಯಾಯ ಆಗುತ್ತೆ. ಈಗ ಉದಾಹರಣೆ ಎಕ್ಸಾಂಪಲ್, ಈಗ 6 ಪೋಸ್ಟ್ ಖಾಲಿದಾವೆ ಅಂದ್ಕೊಳ್ರಿ. 6 ಪೋಸ್ಟ್ ಖಾಲಿದ್ರೆ ನಮಗೆ ಬಂದಿರತಕ್ಕಂಥದ್ದು 17% ನಮಗೆ ಭಾಗ ಸಿಕ್ಕಿರ್ತಕ್ಕಂಥದ್ದು 6%. 6%ಅಲ್ಲಿ ಅಂದರೆ ಒಂದು ಎಕ್ಸಾಂಪಲ್ 6 ನೌಕರಿ ನಮ್ಮ ಸಮುದಾಯಕ್ಕೆ ಸಿಗ್ತಾವೆ ಅಂತ ಅನ್ನೋದಾದರೆ, ಆ 6 ನೌಕರಿಯಲ್ಲಿ 3 ನೌಕರಿಗಳನ್ನು ಏನು ಮಾಡ್ತಾರೆ, ಬಡ್ತಿಯಲ್ಲಿ ತುಂಬುತ್ತಾರೆ. ಇನ್ನು 3 ನೌಕರಿ ಏನು ಮಾಡ್ತಾರೆ, ಪ್ರಮೋಷನ್ ನೇರ ನೇಮಕಾತಿ ಮಾಡ್ಕೊತಾರೆ. ಹಾಗಾದ್ರೆ ನಮ್ಗೆ ಸಿಗೋದೆಷ್ಟು 3 ಮಾತ್ರ. ಅಂದರೆ ನಮ್ಗೆ ಎಷ್ಟು ಮೀಸಲಾತಿ ಸಿಕ್ಕಿದೆ ಒಳ ಮೀಸಲಾತಿ ನೇರ ನೇಮಕಾತಿಯಲ್ಲಿ ಕೇವಲ 3 ಮಾತ್ರ, 3% ಮಾತ್ರ ಸಿಕ್ಕಿದೆ. ಇನ್ನು 3% ಏನು ಮಾಡ್ತಾರೆ, ಪ್ರಮೋಷನ್ ಮಾಡ್ತಾರೆ. ಹಾಗಾಗಿ ಆ ಪ್ರಮೋಷನಲ್ಲಿ ಒಳ ಮೀಸಲಾತಿ ಸಿಕ್ಕರೆ ನಮ್ಮ ಹಕ್ಕು ನಮ್ಗೆ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ನೌಕರರು ಬಂಧುಗಳು ಅಳಲು. ಇಲ್ಲಿ ಅನ್ಯಾಯ ಆಗಿದೆ. ಹಾಗಾಗಿ ಏನಂತಾರಲ್ಲ, ನಮ್ಮ ಸಂವಿಧಾನದ ಆರ್ಟಿಕಲ್ 16ರಲ್ಲಿ ನೇಮಕಾತಿಯಲ್ಲೂ ಮತ್ತು ಬಡ್ತಿಯಲ್ಲೂ ಮೀಸಲಾತಿ ಕೊಡೋಕೆಂಬುದಿದೆ. ಜೊತೆಗೆ 1977 ಇದರಲ್ಲಿ ಬಡ್ತಿಯೋ ಅಂದ್ರೆ ನೇಮಕಾತಿ ಆದರೆ ಬಡ್ತಿಯಲ್ಲಿ ಪ್ರಮೋಷನ್ ಆದರೂ ಸಹ ನೇಮಕಾತಿ ಆದಂಗೆ, ನೇರ ನೇಮಕಾತಿಗೂ ಬಡ್ತಿಗೆ ಏನು ಡಿಫ್ರೆನ್ಸ್ ಇಲ್ಲ. ನೇರ ನೇಮಕಾತಿಯನ್ನು ಮಾಡಿಕೊಳ್ಳುವಾಗ 50%, 100ರಲ್ಲಿ 50% ನೇರ ನೇಮಕಾತಿ ಮಾಡ್ಕೊತಾರೆ, ಇನ್ನು ಉಳಿತಕ್ಕಂಥ 50% ಬಡ್ತಿ ಮುಖಾಂತರ ನೇಮಕ ಮಾಡ್ಕೊತಾರೆ. ಅಂದರೆ ಅರ್ಥ ಸರ್ಕಾರಿ ನೌಕರರು ತುಂಬಿಕೊಳ್ತಾರೆ. ಉದಾಹರಣೆ ಎಕ್ಸಾಂಪಲ್, ಡೆಪ್ಟಿ ತಹಶೀಲ್ದಾರ್ ಇದ್ದಂದ್ರೆ ಪ್ರಮೋಷನ್ ಮುಖಾಂತರ ತಹಶೀಲ್ದಾರ್ ನೇಮಕ ಮಾಡಿಕೊಳ್ತಾರೆ. ಅಂದರೆ ಆ ಒಂದು ಪ್ರಮೋಷನ್ಲು ಸಹ ಒಳ ಮೀಸಲಾತಿ ಜಾರಿ ಆದರೆ ಅವರವರ ಇದೇನಂತಾರಲ್ಲ ಪರ್ಸೆಂಟ್ಸ್ ಪ್ರಕಾರ ಹಕ್ಕನ್ನು ಪಡ್ಕೊತಾರೆ ಅಂತಕ್ಕಂಥದ್ದು ನಮ್ಮ ನೌಕರರು ಬಂಧುಗಳ ಅಳಲು. ಅದು ನಮ್ಮ ಸಂವಿಧಾನಬದ್ಧ ಹಕ್ಕು ಸಹ ಅಷ್ಟೇ. ಹಾಗಾಗಿ ಈ ವಿಷಯವನ್ನು ಸಮರ್ಪಕವಾಗಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ನಮಗೆ
ಅವಕಾಶ ಮಾಡಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆ ನಮಗೆ ಭರವಸೆ ಕೊಟ್ಟಿರೋದ್ರಿಂದ ನಮ್ಮ ಸಮುದಾಯದ ಏನು ಭಾಳಷ್ಟು ಜನ ಇಡೀ ರಾಜ್ಯದ ಜನ ನಮ್ಮನ್ನು ಕೇಳ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ನೀವು ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ, ಏನು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಾವು ಎಲ್ಲಿಗೆ ಬರೋಣ, ಎಲ್ಲಿಗೆ ಬುತ್ತಿಗೆ ಹಾಕೋಣ ಅಂತಕ್ಕಂಥದ್ದನ್ನು. ಹಾಗಾಗಿ ನಾನು ಈ ಮುಖಾಂತರ ಪೊಲೀಸ್ ಇಲಾಖೆ ಗೌರವಯುತವಾಗಿ ಜಿಲ್ಲಾಡಳಿತ ನಮ್ಮ ಅಳಲನ್ನು, ನನ್ನ ಸಮುದಾಯದ ಅಳಲನ್ನು ಮಾನ್ಯ ಗೌರವಂತ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಲಿಕ್ಕೆ, ಚರ್ಚಿಸಲಿಕ್ಕೆ, ನಮ್ಮ ಅಳಲನ್ನು ತೋಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಭಾಳ ಶಾಂತಿಯುತವಾಗಿ, ಭಾಳ ಗೌರವಯುತವಾಗಿ ನಾವು ಮಾಡಿಕೊಡೋಣ. ಒಂದು ವೇಳೆ ಸುಳ್ಳು ಭರವಸೆ ಕೊಟ್ಟರೆ ಆಗ ನಂಬಿಕೆಯನ್ನು ಕಳ್ಕೊಳ್ತಾರೆ. ಆಗ ನಮ್ಮ ಹೋರಾಟವನ್ನು ಯಾರಿಂದ ತಡೆಯೋಕ್ಕೆ ಸಾಧ್ಯ ಇಲ್ಲ. ಇದು ಮಾತ್ರ ಸತ್ಯ. ಹಾಗಾಗಿ ಕಾರ್ಯಕರ್ತರು ಯಾರು ನೀವು ನಾವು ಹೇಳೋ ತನಕ ನಾವು ನಮ್ಮ ಮುಖಂಡರುಗಳು ಒಂದು ನಮ್ಮ ಟೀಮ್ ಇದೆ, ನಮ್ಮ ಕರ್ನಾಟಕ ಪ್ರದೇಶ ಮಾದಿಗರ ಸಂಘ, ದಲಿತ ಸಂಘಟನೆಗಳ ಒಕ್ಕೂಟ, ನಮ್ಮ ಒಳ ಮೀಸಲಾತಿ ಕ್ರಾಂತಿಕಾರಿ ತಂಡ, ನಾವು ನಮ್ಮ ತಂಡ ಸದಸ್ಯರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಒಂದು ವೇಳೆ ಆಗದೆ ಹೋದರೆ ನಮಗೆ ಭರವಸೆ ಕೊಟ್ಟಿರ್ತಕ್ಕಂಥ ಪ್ರಕಾರ ನಮ್ಮನ್ನು ಚರ್ಚಿಸಿ ಅಲ್ಲಿ ಆ ಮನವಿ ಪತ್ರ ಕೊಡಲಿಕ್ಕೆ ಅವಕಾಶ ಕೊಟ್ಟರೆ ಯಾರು ಯಾವುದೇ ಪ್ರತಿಭಟನೆ ಕೈ ಹಾಕಬೇಡಿ. ನಾವು ಹೇಳೋ ತನಕ ಮತ್ತೆ ವೈಯಕ್ತಿಕ ಎಲ್ಲರಿಗೂ ಫೋನ್ ಮಾಡಿ ನಾನು ಸಂಪರ್ಕ ಮಾಡ್ತೇನೆ. ನಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇರ್ತಾರೆ. ನಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥ ನಾಳೆ 12 ಗಂಟೆ ಟೈಮ್ ಕೊಟ್ಟಿದ್ದಾರೆ. ನಾವು ಹೋಗೋಣ. ನಾವು ಅಲ್ಲಿ ಗುಂಪಿನಲ್ಲಿ ನಾವು ಮನೆ ಪತ್ರ ಕೊಡೋಕ್ಕೆ ರೆಡಿ ಇಲ್ಲ. ನಾವು ನಮ್ಮ ಅಳಲನ್ನು ದಾಖಲಾತಿಗಳ ಸಮೇತ ಏನಂತಲ್ಲ ಆರ್ಟಿಕಲ್ 16 ಏನು ಹೇಳುತ್ತೆ ಅವೆಲ್ಲವನ್ನ ಸವಿವರವಾಗಿ ಅವ್ರ ಮುಂದೆ ಗಮನಕ್ಕೆ ತರ್ತೀವಿ. ನೀವು ನೇರ ನೇಮಕಾತಿಯನ್ನು ನಾವು ಮಾಡಿದೀವಿ, ನೇಮಕಾತಿಯಲ್ಲಿ ಮಾಡಿದೀವಿ ಅಂತಂದರೆ ನೇಮಕಾತಿಯಲ್ಲಿ ಎಷ್ಟು ಅನ್ಯಾಯ ಆಗ್ತೀವಿ ಅಂತಕ್ಕಂಥದ್ದನ್ನು ನೀವು ಗೊತ್ತಿದ್ದು ಸುಮ್ಮನಿದ್ದರೋ ಗೊತ್ತಿಲ್ಲ ಸುಮ್ಮನಿದ್ರು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಯುತವಾಗಿ ನಾವು ಅದನ್ನು ಆ 2 ವಿಷಯಗಳನ್ನು ಗಮನಕ್ಕೆ ತರಲಿಕ್ಕೆ ತಯಾರು ಮಾಡಿದ್ವಿ, ಹೋಗುತ್ತೇವೆ ನಾಳೆಗೆ. ಹಾಗಾಗಿ ನೀವೇನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಿ, ನಮ್ಮ ಒಳ ಮೀಸಲಾತಿ ಕ್ರಾಂತಿಕಾರ ತಂಡದ ಮೇಲೆ, ನಮ್ಮ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ಮೇಲೆ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಮೇಲೆ ಆ ಭರವಸೆಯನ್ನು, ಆ ನಂಬಿಕೆಯನ್ನು ಉಳಿಸ್ಕೊಳ್ತೇವೆ. ಜನತೆಗೋಸ್ಕರ ನಾವು ನಮ್ಮ ಜೀವನ ಮುಡುಪಾಗಿಟ್ಟಿದ್ದೇವೆ. ನಮಗೆ ಜೀವ ಮುಖ್ಯ ಅಲ್ಲ, ನಮಗೆ ಸಮುದಾಯದ ಹಿತ ಮುಖ್ಯ, ಸಮುದಾಯದ ಮಕ್ಕಳ ಭವಿಷ್ಯ ಮುಖ್ಯ, ಸಮುದಾಯದ ನೌಕರ ಬಂಧುಗಳ ಭವಿಷ್ಯ ಮುಖ್ಯ. ಬಟ್ ಅಂದಂಗ ಮಾತ್ರಕ್ಕೆ ಬೇರೆ ಸಮುದಾಯವನ್ನು ದ್ವೇಷ ಮಾಡ್ತು ಅಂತ ಅರ್ಥ ಅರ್ಥಲ್ಲ. ಎಲ್ಲ ಸಮುದಾಯವನ್ನು ಗೌರವಿಸ್ತೀವಿ, ಎಲ್ಲ ಸಮುದಾಯವನ್ನು ಪ್ರೀತಿ ಮಾಡ್ತೀವಿ, ಎಲ್ಲ ಸಮುದಾಯದ ಭಾವನೆಗಳನ್ನು ಗೌರವಿಸ್ತೀವಿ. ಆದರೆ ನಮ್ಮ ಸಮುದಾಯದ ಹಿತವನ್ನು ಕಾಪಾಡೋ ಜೊತೆಗೇನೆ ಅಥವಾ ಬೇರೆ ಸಮುದಾಯ ಹಿತವನ್ನು ಕಾಪಾಡೋ ಜೊತೆಗೇನೆ ನಮ್ಮ ಸಮುದಾಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳನ್ನು ಸರ್ಕಾರ ಮುಂದಿಡೋದ್ರಲ್ಲಿ ತಪ್ಪೇನಿಲ್ಲ ಅಂತಕ್ಕಂಥ ನನ್ನ ಭಾವನೆ. ಹಾಗಾಗಿ ಯಾವ ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ನಾವು ಸದಾ ಸಿದ್ಧರಾಗಿದ್ವಿ, ದುಡಿಯೋಕ್ಕೆ ಸಿದ್ಧರಾಗಿದ್ವಿ. ನಮಗೆ ನನ್ನ ಕುಟುಂಬಕ್ಕಿಂತ, ನನ್ನ ಬದುಕಿಗಿಂತ ನನ್ನ ಸಮುದಾಯದ ಹಿತ ಮುಖ್ಯ. ಇದರಲ್ಲಿ 2 ಮಾತಿಲ್ಲ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಯಾರು ಏನು ಮಾಡ್ತಾರೂ ಸಂಬಂಧ ಇಲ್ಲ. ಬಟ್ ನಾನು ಬದುಕ್ತಕ್ಕಂಥದ್ದು ಸಮುದಾಯಕ್ಕೋಸ್ಕರ, ಸಮುದಾಯದ ಜನರಿಗೋಸ್ಕರ ಸ್ಪಂದನೆ ಮಾಡೋದಕ್ಕೋಸ್ಕರ. ಆ ನಿಟ್ಟಿನಲ್ಲಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಿ. ಬೆಳಗ್ಗೆಯಿಂದ 100 ಜನ ಫೋನ್ ಮಾಡ್ತಾ ಇದ್ದಾರೆ, ಬ್ರದರ್ ಏನು ಮಾಡ್ತಾ ಇದ್ರಿ, ಯಾವ ರೀತಿಯಾಗಿ ಅವರಿಗೆ ಮನವರಿಕೆ ಮಾಡ್ತಾ ಇದ್ರಿ, ಯಾವ ಪ್ರತಿಭಟನೆ ಮಾಡ್ತಾ ಇದ್ರಿ, ಏನು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೋ, ಮುತ್ತಿಗೆ ಹಾಕ್ತಾರೋ ಅಥವಾ ಧಿಕ್ಕಾರ ಕೂಗುತ್ತರು ಅಂತಕ್ಕಂಥ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಬಟ್ ಅವ್ರು ನಿಮ್ಮ ಭಾವನೆಗಳು ನನಗೆ ಅರ್ಥ ಆಗುತ್ತೆ. ನಮ್ಮ ಒಳ ಮೀಸಲಾತಿಯ ಆ ಹಳಲು ಏನದಲ್ಲ ಸರ್ಕಾರ ಗಮನಕ್ಕೆ ತರಬೇಕತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಸಹ ಅದೇ ನಿರ್ಧಾರ ಮಾಡಿದ್ದು. ಆದರೆ ಈಗ ಅಧಿಕಾರಿಗಳು ಇಲ್ಲ, ನಮ್ಮ ಸರ್ಕಾರದ ಜೊತೆ ಅಥವಾ ಗೌರವದ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿಸ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟುವುದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಕಾರ್ಯಕರ್ತರು, ನನ್ನ ಸಂಘಟನೆ ಮುಖಂಡರುಗಳು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದು ಬೇಡ. ಒಂದು ವೇಳೆ ಇರ್ತಾರೆ ನಮಗೆ ಅಲ್ಲಿ ಸಿಂಧನೂರಲ್ಲೇ ಇರ್ತಾರೆ, ಒಂದು ವೇಳೆ ನಮ್ಮನ್ನ ಏನಾದರೂ ನಮ್ಮ ಹಳಲನ್ನು, ನಮ್ಮ ಮನವಿಯನ್ನು ತೆಗೆದುಕೊಳ್ಳಲಿಕ್ಕೆ ಹಿಂದೇಟು ಹಾಕಿದರೆ ಅಥವಾ ಕೊಟ್ಟ ಮಾತಿನ ಪ್ರಕಾರ ಜಿಲ್ಲಾಡಳಿತ ತಪ್ಪಿದರೆ ಆ ನಂತರ ನಮ್ಮ ಪ್ರತಿಭಟನೆ ತಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಬಟ್ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸ್ ಇಲಾಖೆಗೆ ನಂಬಿಕೆ ಇಟ್ಟಿದ್ದೀವಿ. ಆ ನಂಬಿಕೆ ಪ್ರಕಾರ ನಮ್ಮ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ನನ್ನ ಮಾದಿಗ ಸಮುದಾಯದ ಅಳಲೇನು, ನಮ್ಮ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳ ಅಳಲೇನು, ನಮ್ಮ ಮಾದಿಗ ಸಮುದಾಯದ ನೌಕರ ಬಂಧುಗಳ ಕಷ್ಟ ಏನು, ಒಳ ಮೀಸಲಾತಿಯಲ್ಲಿ ತೊಂದರೆ ಆಗ್ತದೆ ಅಂತಕ್ಕಂಥ ಎಲ್ಲವನ್ನ ಬಿಡಿಸಿ ಸರ್ಕಾರದ ಮುಂದೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತೇವೆ. ಆಗದೆ ಹೋದರೆ ಚಳುವಳಿ ನೋ ನೆವರ್. ಎಸ್, ನಮ್ಮ ಜೀವ ನಮ್ಮ ತಂಡ ರೆಡಿ ಆಗಿದ್ವಿ, ಎಲ್ಲವನ್ನ ಬಿಡಕ್ಕೆ ರೆಡಿ ಆಗಿದ್ದೀವಿ, ಏನು ತೊಂದರೆ ಇಲ್ಲ. ಹಾಗಾಗಿ ಬಂಧುಗಳು ಹಗಲು ರಾತ್ರಿ ಅದ್ರ ಜೊತೆಗೆ ಮಾನ್ಯಾಳ ವಿಷಯ ಸಂಬಂಧಪಟ್ಟಂಗೂ ಅಷ್ಟೇ, ಹುಬ್ಬಳ್ಳಿಗೆ ಸಂಬಂಧಪಟ್ಟ ಮರ್ಯಾದೆ ಸಂಬಂಧಪಟ್ಟಂಗೂ ಸಹ ವಿಶೇಷ ಕಾನೂನು ಮಾಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯವನ್ನು ಎಲ್ಲ ಸಮುದಾಯದ ಪರವಾಗಿ ನಾನು ಅಹವಾಲು ಸಲ್ಲಿಸ್ತೇವೆ. ಅದಕ್ಕೋಸ್ಕರ ಹುಬ್ಬಳ್ಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ನಾಳೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ 5ನೇ ತಾರೀಕು ಚಳುವಳಿಗೆ ನಾವು ಭಾಗವಹಿಸಬೇಕಾಗಿದೆ. ಅಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕಾಗಿದೆ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಹೋಗ್ತೇವೆ. ಇದು ಮಾತ್ರ ಗಮನದಲ್ಲಿ ನಾವು ಯಾರಿಗೂ
ಭಯ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಾವು ಹೆದರೋದು, ನಾವು ಗೌರವಿಸುವುದು ಕಾನೂನಿಗೆ, ಸಂವಿಧಾನಕ್ಕೆ. ಆದರೆ ಅದು ಬಿಟ್ಟು ನಮ್ಮನ್ನು ದೌರ್ಜನ್ಯಪೂರ್ವಕವಾಗಿ ನಮ್ಮ ಹಕ್ಕನ್ನು ಕಸ್ಕೊಂಡ್ರೆ ನಾವು ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಶಕ್ತಿ ಅನ್ನತಕ್ಕಂಥದ್ದನ್ನು ತೋರಿಸ್ತೇವೆ. ಹೋರಾಟವೇ ಮುಂದೆ ರೂಪಿಸ್ತಕ್ಕಂಥ ಹೋರಾಟಗಳನ್ನು ಯಾರಿಂದಲೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅದು ಹಾಗಾಗಿ ಬಂಧುಗಳೇ, ನಿಮ್ಮ ಮಾತಿನ ಪ್ರಕಾರ ನಿಮ್ಮ ನಂಬಿಕೆಯನ್ನು ನಾವು ಉಳಿಸ್ಕೊಳ್ತೇವೆ. ಮುಖ್ಯಮಂತ್ರಿಗಳ ಜೊತೆ ಕರ್ನಾಟಕದ ಮಾದಿಗದ ಸಮುದಾಯದ ಪರವಾಗಿ ನನ್ನ ಒಳ ಮೀಸಲಾತಿ ಕ್ರಾಂತಿಕಾರಿ ತಂಡ, ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಅಂಬೇಡ್ಕರ್ ಸರ್ವಿಸ್ ಫೋರ್ಸ್ ಮತ್ತು ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರೊಫೆಸರ್ ಬಿ ಕೆ ಕೃಷ್ಣಪ್ಪರ ವಿದ್ಯಾರ್ಥಿಗಳ ಸಂಘಟನೆ ಮತ್ತು ನಮ್ಮ ಸಂಘಟನೆ ಎಲ್ಲರೂ ಕೂಡಿ ಎಲ್ಲರ ಪರವಾಗಿ ನನ್ನ ಸಮುದಾಯದ ಪರವಾಗಿ ಧ್ವನಿಯನ್ನು ಎತ್ತುತ್ತೇವೆ. ಮುಂದೆ ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೆ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.